ಟಿಕೆಟ್ಗಾಗಿ ಪ್ರತಾಪ್ ಸಿಂಹ 16 ಡ್ರಾಮಾ. ಹೊಗಳ್ತಾನೆ ಎಲೆಕ್ಷನ್ಗೆ ಬರಬೇಡಿ ಅನ್ನೋ ಮೆಸೇಜ್. ಪ್ರತಾಪ್ ಸಿಂಹ ಒನ್ಲೈನ್ ಅಜೆಂಡಾ ಏನ್ ಗೊತ್ತಾ? ಪ್ರತಾಪ್ ಸಿಂಹ ಗೆದ್ದಾದ ಕೂಡಲೇ ಅಲ್ಲಾಡೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸೀಟು ಅಂತ ಗೊತ್ತಿಲ್ಲ. 2 ಸಾರಿ MP ಆಗಿದ್ದಾನಲ್ಲ, ನಮ್ಮ ಕುರ್ಚಿ ಅಲ್ಲಾಡ್ಲೇ. ಈ ಸಲ ಮೈಸೂರು ಬಿಜೆಪಿ ಟಿಕೆಟ್ ಪ್ರತಾಪ್ ಸಿಂಹ ಕೈ ಜಾರುತ್ತೆ. ಮೈಸೂರಲ್ಲಿ ಪ್ರತಾಪ್ ಸಿಂಹ ಬದಲಿಗೆ ಬೇರೊಬ್ಬರಿಗೆ ಬಿಜೆಪಿ ಟಿಕೆಟ್ ಕೊಡೋದು ಗ್ಯಾರಂಟಿ ಅನ್ನೋ ಮಾತುಗಳು ಹರಿದಾಡ್ತಿವೆ. ಆದ್ರೆ ಈ ಮಾತನ್ನು ಅರಗಿಸಿಕೊಳ್ಳಕ್ಕಾಗದ ಸಂಸದ ಪ್ರತಾಪ್ ಸಿಂಹ ವಿಲವಿಲ ಒದ್ದಾಡುತ್ತಿದ್ದಾರೆ. ಟಿಕೆಟ್ಗಾಗಿ ಪ್ರತಾಪ್ ಸಿಂಹ ಮಾಧ್ಯಮಗಳ ಮುಂದೆ 16 ಡ್ರಾಮಾ ಮಾಡ್ತಿದ್ದಾರೆ. ಹಾಗಾದ್ರೆ ಏನು ಆ ಡ್ರಾಮಾಗಳು? ಪ್ರತಾಪ್ ಸಿಂಹ ಒನ್ಲೈನ್ ಅಜೆಂಡಾ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಪ್ರತಾಪ್ ಸಿಂಹ ಮೈಸೂರು ಸಂಸದರು 2023 ಮೇ ತಿಂಗಳಿಗಿಂತ ಮೊದಲು ಇವರು ಸಿದ್ದರಾಮಯ್ಯನವರ ಬಗ್ಗೆ ಅದೇಕೆ ವಾಗ್ದಾಳಿ ನಡೆಸಿದ್ರು, ಅದೇನಂತ ಸಿದ್ದರಾಮಯ್ಯನವರ ಬಗ್ಗೆ ಕೇವಲವಾಗಿ ಮಾತನಾಡಿದ್ರು ಅನ್ನೋದು ಇಡೀ ರಾಜ್ಯದ ಜನರಿಗೆ ಗೊತ್ತು. ಬಾಯ್ ಬಿಟ್ರೆ ಸಿದ್ದರಾಮಯ್ಯ ಖಾನ್ ಅಂತೇಳಿ ಟೀಕಿಸುತ್ತಿದ್ರು. ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ 135 ಸೀಟುಗಳ ಅಭೂತಪೂರ್ವ ಜಯ ಸಾಧಿಸಿದ್ದೆ ತಡ ಸಂಸದ ಪ್ರತಾಪ್ ಸಿಂಹ ಅವರ ಪವರ್ ಆಫ್ ಆಗಿತ್ತು. ಅಲ್ಲಿಯವರೆಗೂ ಅಬ್ಬರಿಸುತ್ತಿದ್ದ ಸಿಂಹ ಪೇಪರ್ ಸಿಂಹವಾಗಿ ಬದಲಾಗಿದ್ರು. ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡಬೇಕಾದ್ರೆ ಅಳುದು ತುಗ್ಗಿ ಮಾತನಾಡೋ ಪರಿಸ್ಥಿತಿ ಬಂದಿತ್ತು. ಆದ್ರೆ ಗ್ಯಾಪ್ ಸಿಕ್ಕಿದ್ರೆ ಸಾಕು ಪ್ರತಾಪ್ ಸಿಂಹ ಒಂದಿಲ್ಲೊಂದು ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸ್ತಾನೆ ಇದ್ರು. ಆದ್ರೆ ಕಳೆದ ವರ್ಷ ಡಿಸೆಂಬರ್ 13ರಂದು ಸಂಸತ್ನಲ್ಲಿ ದಾಂಧಲೆ ಸೃಷ್ಟಿ ಮಾಡಿದ್ದವರಿಗೆ ಪಾಸ್ ಕೊಟ್ಟಿದ್ದ ಆರೋಪ ಸಂಸದ ಪ್ರತಾಪ್ ಸಿಂಹ ಅವರ ಮೇಲೆ ಕೇಳಿಬಂದು ದೇಶಾದ್ಯಂತ ದೊಡ್ಡ ಸುದ್ದಿಯಾಗಿದೆ ತಡ ಪ್ರತಾಪ್ ಸಿಂಹ ಗುಹೆ ಅಲ್ಲ ಬಿಲಾ ಸೇರ್ಕೊಂಡ್ಬಿಟ್ರು. ಸರಿಸುಮಾರು 10 ದಿನಗಳ ಕಾಲ ಮಾಧ್ಯಮಗಳ ಕಣ್ ತಪ್ಪಿಸಿಕೊಂಡು ಓಡಾಡ್ತಿದ್ರು. ಪಾಸ್ ಯಾಕೆ ಕೊಟ್ರಿ ಅಂತ ಕೇಳಿದ್ರೆ ನಾನು ತಪ್ಪು ಮಾಡಿಲ್ಲ, ದೇವರು ನೋಡ್ಕೊಂತಾರೆ ಅಂತೇಳಿ ಮಾಧ್ಯಮಗಳ ಮುಂದೆ ಹಾರಿಕೆ ಉತ್ತರ ಕೊಟ್ಟಿದ್ರು. ಆದ್ರೆ ಈ ಸಲ ಪ್ರತಾಪ್ ಸಿಂಹ ಅವರಿಗೆ MP ಟಿಕೆಟ್ ತಪ್ಪಿಸೋಕೆ ಇಷ್ಟು ಸಾಕಾಗಿತ್ತು. ಅದ್ಯಾವಾಗ ತಮಗೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋದು ಗೊತ್ತಾಯ್ತು. ಆವತ್ತಿನಿಂದ ಪ್ರತಾಪ್ ಸಿಂಹ ಮಾಡಿದ ಡ್ರಾಮಾ ಒಂದೆರಡಲ್ಲ. ಹಾಗಾದ್ರೆ ಯಾವುವು ಆ ಡ್ರಾಮಾಗಳು ಅಂದ್ರ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಡ್ರಾಮಾ ನಂಬರ್ 1, ಸಿಎಂ ಪುತ್ರನ ಹೆಸರು ತೇಲಿಬಿಟ್ಟಿದ್ದು. ಪ್ರತಾಪ್ ಸಿಂಹ ತಮಗೆ ಟಿಕೆಟ್ ಸಿಗಲ್ಲ ಅನ್ನೋದು ಗೊತ್ತಾಗಿದೆ ತಡ ನನಗೆ ಮೈಸೂರು ಬಿಜೆಪಿ ಟಿಕೆಟ್ ಸಿಕ್ಕೇ ಸಿಗುತ್ತೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಮಗನನ್ನ ಎಲೆಕ್ಷನ್ಗೆ ನಿಲ್ಲಿಸಲು ನನ್ನ ತಮ್ಮನ ಮೇಲೆ ಮರಗಳ್ಳತನದ ಆರೋಪ ಮಾಡ್ತಿದ್ದಾರೆ ಅಂತೇಳಿ ಮಾಧ್ಯಮಗಳ ಮುಂದೆ ಪುಂಗಿದ್ರು. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರ ಮಗ ಎಲೆಕ್ಷನ್ಗೆ ನಿಂತರೆ ಓರ್ವ ಮಾಜಿ ಪತ್ರಕರ್ತ ವರ್ಸಸ್ ಸಿಎಂ ಪುತ್ರ ಅಂತ ಕೇಳೋಕೆ ಚೆನ್ನಾಗಿರುತ್ತೆ ಅಂತ ಹೇಳೋ ಮೂಲಕ ತಮಗೆ ತಾವೇ ಬಿಜೆಪಿ ಟಿಕೆಟ್ ಸಿಗುತ್ತೆ ಅಂತೇಳಿ ಮಾಧ್ಯಮಗಳಲ್ಲಿ ಪ್ರಚಾರ ಗಿಟ್ಟಿಸಿಕೊಳ್ಳಲು ಮುಂದಾಗಿದ್ರು. ಯತೀಂದ್ರ ಸಿದ್ದರಾಮಯ್ಯನವ್ರು ನಿಂತರೆ ಬಹಳ ಒಳ್ಳೇದು. ಅದೊಂಥರ ಹೇಗಿರುತ್ತೆ ಅಂದ್ರೆ, ಯತೀಂದ್ರ ಸಿದ್ದರಾಮಯ್ಯ ಪ್ರತಾಪ್ ಸಿಂಹ ಫೈಟ್ ಅಂತಂದ್ರೆ ನಿಮಗೆ ಮಾಧ್ಯಮದವರಿಗೂ ಒಂದಷ್ಟು ಸುದ್ದಿ ಸಿಕ್ಕೇ ಸಿಗುತ್ತೆ. ಆದರೆ ಅದು ಸ್ಪರ್ಧೆ ಹೇಗಿರುತ್ತೆ ಅಂದ್ರೆ, ಡಾಕ್ಟರ್ ಯತೀಂದ್ರ ಸನ್ ಆಫ್ ಸಿಎಂ ಸಿದ್ದರಾಮಯ್ಯ ವರ್ಸಸ್ ಪತ್ರಕರ್ತ ಪ್ರತಾಪ್ ಸಿಂಹ. ಮಜಾ. ಆದ್ರೆ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ನಾಯಕರು ಮೈಸೂರು ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಕೊಡಬೇಕು ಅಂತ ಇನ್ನೂ ಡಿಸೈಡ್ ಆಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು. ಆ ಮೂಲಕ ಪ್ರತಾಪ್ ಸಿಂಹ ಅವರ ಬಿಟ್ಟಿ ಪ್ರಚಾರಕ್ಕೆ ಬ್ರೇಕ್ ಹಾಕಿದ್ರು. ಡ್ರಾಮಾ ನಂಬರ್ 2, ಸಿಎಂ ಕುರ್ಚಿ ಅಲುಗಾಡುತ್ತಿದೆ. ಮೈಸೂರು ಸಂಸದ ಪ್ರತಾಪ್ ಸಿಂಹ ಮತ್ತೆ ಗೆದ್ರೆ ಸಿಎಂ ಕುರ್ಚಿ ಅಲುಗಾಡುತ್ತಂತೆ. ಇದೆಂತ ಬಂಡಲ್ ಸ್ಟೇಟ್ಮೆಂಟ್ ನೋಡಿ. ಪ್ರತಾಪ್ ಸಿಂಹ ಅವರು ತಾವು ಬಿಜೆಪಿಯಲ್ಲಿ ವೀಕ್ ಆದಾಗಲೆಲ್ಲ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಟ್ಟು ಮಾಧ್ಯಮಗಳಲ್ಲಿ ಪ್ರಚಾರ ಗಿಟ್ಟಿಸಿಕೊಳ್ತಾ ಇರೋದು ಕಾಮನ್ ಆಗಿ ಹೋಗಿದೆ. ಅದರಲ್ಲೂ ಇತ್ತೀಚೆಗೆ ನಾನು ಮತ್ತೆ ಮೈಸೂರಲ್ಲಿ ಗೆದ್ರೆ ಸಿಎಂ ಸಿದ್ದರಾಮಯ್ಯನವರ ಕುರ್ಚಿ ಅಲುಗಾಡುತ್ತೆ, ಹೀಗಾಗಿ ಸಿಎಂಗೆ ಸಹಾಯ ಮಾಡಲು ನಮ್ಮ ಪಕ್ಷದ ನಾಯಕರು ನನಗೆ ಟಿಕೆಟ್ ಕೈ ತಪ್ಪಿಸ್ತಾರೆ, ಮೈಸೂರಲ್ಲಿ ನಾನೇ ತುಂಬಾ ಪವರ್ಫುಲ್ಲು, ಮೈಸೂರಿಗೆ ನನ್ನ ಕೊಡುಗೆ ಅಪಾರ ಅಂತೇಳಿ ಸೆಲ್ಫ್ ಪ್ರಮೋಷನ್ಗೆ ಮುಂದಾಗಿದ್ರು. ಆದ್ರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಅಷ್ಟೇ ಖಡಕ್ ಆಗಿ ತಿರುಗೇಟನ್ನ ಕೊಟ್ಟಿದ್ರು. ಪ್ರತಾಪ್ ಸಿಂಹ ಗೆದ್ದಾದ ಕೂಡಲೇ ಅಲ್ಲಾಡೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸೀಟು ಅಂತ ಗೊತ್ತಿದೆ. ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಹಾಯ ಮಾಡೋಕ್ಕೆ ನಮ್ಮ ಪಕ್ಷ ಯಾಕೆ ಹೋಗುತ್ತೇನ್ರಿ? ಹಾಗಾಗಿ ನನಗೆ ಆಶೀರ್ವಾದ ಅವ್ನು ಮಾಡ್ತಾರೆ. ಟಿಕೆಟ್ ಕೊಟ್ಬಿಟ್ರೆ ಸಿಎಂ ಕುರ್ಚಿ ಅಲುಗಾಡುತ್ತೆ ಅನ್ನೋದು ಪ್ರತಾಪ್ ಸಿಂಹ ಹೇಳ್ತಾರೆ. 2 ಸಾರಿ MP ಆಗಿದ್ದಾನಲ್ಲ, ನಮ್ಮ ಕುರ್ಚಿ ಅಲ್ಲಾಡ್ಲೇ ಇಲ್ಲ. ಪ್ರತಾಪ್ ಸಿಂಹ ಬಿಜೆಪಿಯವರು ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ಅನ್ನೋದು ನಮಗೆ ಅದು ಪ್ರಶ್ನೆ ಅಲ್ವೇ ಇಲ್ಲ. ನಾವು ಬಿಜೆಪಿ ಸೋಲಿಸ್ಬೇಕು, ಗೊತ್ತಾಯ್ತು. ಡ್ರಾಮಾ ನಂಬರ್ 3, ಜನ ಮತ್ತು ಪಕ್ಷ ನನ್ನ ಕೈ ಬಿಡಲ್ಲ. ಸಂಸತ್ ಭವನದಲ್ಲಿ ದಾಂಧಲೆ ಸೃಷ್ಟಿ ಮಾಡಿದವರಿಗೆ ಅದಕ್ಕೆ ಪಾಸ್ ಕೊಟ್ರಿ ಅಂದ್ರೆ ಆ ಪ್ರಶ್ನೆಗೆ ಪ್ರತಾಪ್ ಸಿಂಹ ಬಾಯ್ ಬಿಡಲ್ಲ. ಆದ್ರೆ ಪದೇ ಪದೇ ಆ ದೇವರಿಗೆ ಗೊತ್ತು ಸತ್ಯ, ತಾಯಿ ಚಾಮುಂಡಿ ನನ್ನ ಕೈ ಬಿಡಲ್ಲ. ಅದೇ ರೀತಿ ನಾನು ನನ್ನ ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ, ಹೀಗಾಗಿ ಜನ ಮತ್ತು ಹೈಕಮಾಂಡ್ ನಾಯಕರು ನನಗೆ ಟಿಕೆಟ್ ಮಿಸ್ ಮಾಡಲ್ಲ ಅಂತೇಳಿ ಪದೇ ಪದೇ ಮಾಧ್ಯಮಗಳ ಮುಂದೆ ಹೇಳ್ಕೊಂತಿದ್ದಾರೆ. ಪಕ್ಷ ನನ್ನ ಮೇಲೆ ಎಲ್ಲಿವರೆಗೂ ವಿಶ್ವಾಸ ಇಟ್ಟಿರ್ತದೆ, ಪಕ್ಷದ ಜೊತೆಗೆ ಎಲ್ಲಿವರೆಗೂ ಜನ ನನ್ನ ಮೇಲೆ ವಿಶ್ವಾಸ ಇರ್ತದೆ. ಪಕ್ಷ ವಿಶ್ವಾಸ ಇಟ್ಟು ಜನನೂ ಕೈ ಕೊಡಬಾರ್ದಲ್ವಾ? ಹಾಗಾಗಿ
ಇವತ್ತು ಜನನೂ ನನ್ನ ಕೈ ಹಿಡಿಯೋಕ್ಕೆ ರೆಡಿ ಇದ್ದಾರೆ, ಪಕ್ಷನೂ ನನಗೆ ಯಾವುದೇ ಕಾರಣಕ್ಕೂ ಕೂಡ ನನ್ನನ್ನು ಕೈ ಬಿಡಲ್ಲ ಅಂತ ನನಗೆ ಗೊತ್ತಿದೆ. ಡ್ರಾಮಾ ನಂಬರ್ 4 ಫೇಸ್ಬುಕ್ ಲೈವ್. ಮೈಸೂರು ಬಿಜೆಪಿ ಟಿಕೆಟ್ ಮೈಸೂರು ಮಹಾರಾಜ ಯದುವೀರ್ ಒಡೆಯರ್ ಅವರ ಪಾಲಾಗುತ್ತೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಇದರಿಂದ ಕುಪಿತಗೊಂಡ ಸಂಸದ ಪ್ರತಾಪ್ ಸಿಂಹ ಮಂಗಳವಾರ ರಾತ್ರಿ ತಮ್ಮ ಫೇಸ್ಬುಕ್ ಲೈವ್ಗೆ ಬಂದು ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ತಮ್ಮ ಕೊಡುಗೆ ಏನು ಅನ್ನೋದನ್ನ ಬಿಡಿಸಿ ಹೇಳಿದ್ದಾರೆ. ಈ ವೇಳೆ ಭಾವುಕರಾದ ಪ್ರತಾಪ್ ಸಿಂಹ ಅಳೋದೊಂದೇ ಬಾಕಿ ಇತ್ತು. ಡ್ರಾಮಾ ನಂಬರ್ 5 ಯದುವೀರ್ ವಿರುದ್ಧ ಹಂಗಿಸುವಂತ ವಾಗ್ದಾಳಿ. ಈ ಮೊದಲು ಸಿದ್ದರಾಮಯ್ಯ ಪುತ್ರ ಕಾಂಗ್ರೆಸ್ನಿಂದ ಅಕ್ಕಳಿಕಿಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಪ್ರತಾಪ್ ಸಿಂಹ. ಆ ನಂತರ ಮೈಸೂರು ಲೋಕಸಭಾ ಕ್ಷೇತ್ರ ದೋಸ್ತಿ ಪಕ್ಷವಾದ ಜೆಡಿಎಸ್ ಪಾಲಾಗುತ್ತೆ ಅಂತ ಗೊತ್ತಾಗಿದೆ ತಡ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದುಕೊಂಡಿದ್ರು. ಮತ್ತೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಮೈಸೂರು ಕ್ಷೇತ್ರವನ್ನ ಕೇಳಬೇಡಿ ಅನ್ನೋ ಮನವಿಯನ್ನು ಮಾಡಿಕೊಂಡಿದ್ರು ಅನ್ನೋ ಮಾತುಗಳು ಹರಿದಾಡಿದ್ವು. ಆದ್ರೀಗ ಮೈಸೂರು ಬಿಜೆಪಿ ಟಿಕೆಟ್ ಮೈಸೂರು ಮಹಾರಾಜ ಯದುವೀರ್ ಒಡೆಯರ್ ಅವರ ಪಾಲಾಗುತ್ತೆ ಅನ್ನೋ ಸುದ್ದಿ ದಟ್ಟವಾಗಿದೆ. ಇದು ಪ್ರತಾಪ್ ಸಿಂಹ ಅವರ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತಾಗಿದೆ. ಹೀಗಾಗಿ ಮಾಧ್ಯಮಗಳ ಮುಂದೆ ಬಂದು ಅದೇಗೆ ಯದುವೀರ್ ಅವರನ್ನ ಹಂಗಿಸಿದ್ರು ಅನ್ನೋದನ್ನ ನೀವೇ ನೋಡಿ. ನಾನು ಹೇಳ್ತಿದ್ದೀನಿ, ನಮಗೆ ಒಂದು 2,000 ಎಕರೆ ಜಾಗ ಸಿಗುತ್ತೆ ಮೈಸೂರಿಗೆ. ಎಕ್ಸಿಬಿಷನ್ ಗ್ರೌಂಡ್ ಅಭಿವೃದ್ಧಿ ಮಾಡ್ಬೋದು, ಚಾಮುಂಡಿ ಬೆಟ್ಟನ ಅಭಿವೃದ್ಧಿ ಮಾಡ್ಬೋದು, ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಮಗೆ ಸಿಗುತ್ತೆ, ಲಲಿತ್ ಮಹಲ್ ಪ್ಯಾಲೇಸ್ ಸಿಗುತ್ತೆ, ಆಮೇಲೆ ಹೆಲಿಪ್ಯಾಡ್ ಸಿಗುತ್ತೆ ನಮಗೆ. ಈಗ ನಾವು ಜನಪ್ರತಿನಿಧಿಯಾಗಿ ಬಂದಾದ್ಮೇಲೆ ನಮ್ಮ ಭವಿಷ್ಯವನ್ನು ನಿರ್ಧರಿಸೋರು ಜನರು. ನಾವು ಇಲ್ಲಿ ಯಾಕೆ ಬರ್ತೀವಿ? ಜನರ ಸೇವೆಗೋಸ್ಕರ ಬರ್ತೀವಿ. ಜನರ ಆಕಾಂಕ್ಷೆ ಏನಿರ್ತದೆ? ಅವ್ರಿಗೆ ಒಳ್ಳೇದಾಗಬೇಕು ಅಂತಲ್ವಾ? ಪಾಪ ಅವ್ರು ಮನೆ ಕಟ್ಕೊಂಡಿದ್ದಾರೆ, ಅವ್ರನ್ನ ನೀವು ಒಕ್ಕಲೆಬ್ಸಕ್ಕೆ ಹೋಗ್ಬಿಟ್ರೆ ಅವ್ರಿಗೆ ನೋವಾಗಲ್ವಾ? ಈಗ ಅವ್ರು ಕೊಡಲೇಬೇಕಾಗುತ್ತೆ, ಕೊಡ್ತಾರೆ. ಅದನ್ನು ಖುಷಿ ನಮಗೆ. ಈಗ ಅವ್ರು ಕೋರ್ಟಲ್ಲಿ ಹಾಕಿದಾರಲ್ಲ ಕೇಸ್ಗಳು, ಅವನ್ನೆಲ್ಲ ಬಿಡಬೇಕಾಗುತ್ತೆ ಅವರು. ಅಂದ್ರೆ ಇವರ ಇಂಟೆನ್ಷನ್ ಇಷ್ಟೇ, ನೀವು ರಾಜಕೀಯಕ್ಕೆ ಬರಬೇಡಿ, ನೀವು ಪವರ್ಲೆಸ್ ಆಧುನಿಕ ರಾಜನ ತರನೇ ಇರಿ, ನಾನು ಟಿಕೆಟ್ ಗಿಟ್ಟಿಸಿಕೊಂಡು ಅಧಿಕಾರ ಚಲಾಯಿಸುತ್ತೇನೆ ಅನ್ನೋದು ಇವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಅದೇನೇ ಇರಲಿ, ಮೈಸೂರು ಬಿಜೆಪಿ ಟಿಕೆಟ್ ತಮಗೆ ಸಿಗಬೇಕು ಅಂತೇಳಿ ಅಪಹಪಿಸುತ್ತಿರೋ ಪ್ರತಾಪ್ ಸಿಂಹ ದಿನಕ್ಕೊಂದು ಡ್ರಾಮಾ ಕ್ರಿಯೇಟ್ ಮಾಡ್ತಿದ್ದಾರೆ. ಈ ಡ್ರಾಮಾಗಳಿಗೆ ಬಿಜೆಪಿ ಹೈಕಮಾಂಡ್ ಬಗ್ಗುತ್ತಾ, ಇಲ್ಲ ಸಿಂಹಗೆ ಟಿಕೆಟ್ ಕೈ ತಪ್ಪಿಸಿ ಬಿಸಿ ಮುಟ್ಟಿಸುತ್ತಾ? ಈ ಪ್ರಶ್ನೆಗೆ ಇನ್ನು ಕೆಲವೇ ದಿನಗಳಲ್ಲಿ ಉತ್ತರ ಸಿಕ್ಕೇ ಸಿಗುತ್ತೆ. ಹಾಗಾದ್ರೆ ಸಂಸದ ಪ್ರತಾಪ್ ಸಿಂಹ ಅವರ ಈ ಅವತಾರಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.